ಆಗ್ಯಾರ್ಸಲ್ಲ ತಾನೆ ನಿಜವಾಗ್ಲೂ ಯಾರು ಯಾಮಾರಕ್ ಹೋಗಂತ ಅಂದ್ರು ಈ ತರ ಯಾಮಾರ್ತೀನಿ. ನಮ್ಗೆ ಆಫರ್ ಹಾಕಿದ್ದು ಸಿಕ್ಕಿನ ಚಾನ್ಸ್ ನ ಬಿಡಕ್ ಹೋಗ್ಬಾರ್ದು. ಆಯ್ತಾ ಆಯ್ತಾ ಅನ್ನೋದು ಹರೇ ಕೃಷ್ಣ. ಈ ವಿಡಿಯೋ ನೋಡಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಈವ್ನಿಂಗ್ ಆಗಿದೆ. ನಮ್ಮ ಮನೆಯವರು ಆಫರ್ ನಡೀತಿದೆ, ಬಾ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು. ಆಕ್ಚುಲಿ ನಂದು ಆನಿವರ್ಸರಿ ಮತ್ತೆ ಬರ್ತ್ಡೇನು ಬ್ಯಾಕ್ ಟು ಬ್ಯಾಕ್ ಬರ್ತಾವ. ಅವಾಗ್ಲೂ ಏನು ಕೊಡ್ಸಿಲ್ಲ, ಬಟ್ ಆ ಟೈಮಲ್ಲಿ ಬ್ಯುಸಿ ಇದ್ರು. ವರ್ಕ್ ಪ್ರೆಸರ್ ಅಲ್ಲಿ ಹೊರಗಡೆ ಹೋಗಕ್ ಆಗಿಲ್ಲ. ಈಗ ಆಫರ್ ನಡೀತಿದೆ, ಬಾ ಶಾಪಿಂಗ್ ಮಾಡುವೆ ಅಂತ ಅಂದ್ರು. ಬಿಡ್ತೀವ ನಾವು ಹೆಣ್ಮಕ್ಳು ಎಷ್ಟೇ ಬಟ್ಟೆ ಇದ್ರು ವೆಕೇಶನ್ ಅಲ್ಲಿ ಬಟ್ಟೆ ಇಲ್ಲ ಅನ್ನೋದು ನಾವು ಹೇಳೋದು ಮಾತ್ರ ತಪ್ಪಲ್ಲ, ಇವ್ರು ಬೈಯೋದು ತಪ್ಪಲ್ಲ. ಹಾಗಾಗಿ ಇವರೇ ಕರೀತಾ ಇದಾರೆ ಇವತ್ತು ಹೋಗಿ ಶಾಪಿಂಗ್ ಮಾಡ್ಬಿಡೋದೆ. ಎಲ್ಲಿ ಆಫರ್ ಅಂತ ನಾನು ಹೇಳ್ತೀನಿ. ನೀವು ಆಫರ್ ಅಂತ ಈ ತರ ಶಾಪಿಂಗ್ ಹೋಗ್ತೀರಾ ಹಸ್ಬೆಂಡ್ ಜೊತೆಲಿ? ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹೇಳಿ. ನಾವೆಲ್ಲ ಹೋಗ್ತಾ ಇದ್ದೀವಿ? ಶಾಪಿಂಗ್. ವಾವ್, ಶಾಪಿಂಗ್. ನೀನ್ ಏನೇನ್ ತಗೋತೀಯ ಶಾಪಿಂಗ್ ಅಲ್ಲಿ? ಬಟ್ಟೆ. ವೆರಿ ಗುಡ್. ನೆಕ್ಸ್ಟ್ ಬಿಸ್ಕೆಟ್. ನೆಕ್ಸ್ಟ್ ಹಾಗಿದ್ರೆ ಶಾಪಿಂಗ್ ಮಾಡ್ಬಿಡೋದೆ ಇವತ್ತು ಬರಾಬರಿ. ನೋಡಿ, ಶಾಪಿಂಗ್ ಮಾಡಕ್ ಇವಳೆ ಅರ್ಜೆಂಟಲ್ಲಿ ಇದ್ದಾಳೆ, ಅವ್ರ ಅಪ್ಪನ ದುಡ್ಡು ಖರ್ಚು ಮಾಡಕ್. ಸಂಡೇ ಹೋಯ್ತು ಅಂತ ಅಂದ್ರೆ ಫುಲ್ ಖಾಲಿ ಆಗ್ಬಿಡುತ್ತೆ ಕಲೆಕ್ಷನ್ ಎಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಪ್ಲೀಸ್ ಕರ್ಕೊಂಡು ಹೋಗಿ ಅಂತ. ಓಕೆ ಅಂತ ಹೇಳಿದ್ರು. ಬನ್ನಿ ಬೇಗನೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಅಪ್ಡೇಟು ನಿಮಗೆ ಸಿಗುತ್ತೆ. ರೀ, ಕೊಡಿಸ್ತಾ ಇದ್ದೀರಲ್ಲ ಶಾಪಿಂಗ್ ಬಟ್ಟೆ? ನಿಜ ಕಾಗ್ಯಾರ್ಸಲ್ಲ ತಾನೆ? ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ, ಬೈಕು ನಮ್ಮ ಶಾಪಿಂಗ್ ಕರ್ಕೊಂಡು ಹೋಗೋದು. ಈ ಸಿಟ್ಕಾದ್ರೂ ಶಾಪಿಂಗ ಕೂದ್ ಮಡಿಬಿಡೋದೆ. ಸಿಕ್ಕಿನ ಚಾನ್ಸ್ನ ಬಿಡಕ್ಕೆ ಹೋಗ್ಬಾರ್ದು. ಯಾವಾಗಲೂ ನನ್ನೇ ಲಾಸ್ಟಲ್ಲಿ ಬಿಟ್ಬಿಟ್ಟು ಹೊಟ್ಟೋಗೋದು. ಮನೆ ಬೀಗ ಹಾಕ್ಕೊಂಡು ಬರೋದು ಲೇಟ್ ಆಗಿಬಿಡುತ್ತೆ. ಕೆಳಗಡೆ ಹೊಟ್ಟೋಗೋದು ಅಪ್ಪ ಮಗಳಿಬ್ರು. ಅಲ್ಲಿ ಕೂಕೊಂಡು ಆಯ್ತಾ ಆಯ್ತಾ ಅನ್ನೋದು. ಯಾವಾಗಲೂ ಲೇಟು ಅನ್ನೋದು ನನ್ನ ಮೇಲೇ ಬ್ಲೇವ್ ಮಾಡ್ತಾರೆ. ಈ ಥರನೇ ಆಗೋದು. ಇವ್ರು ಮಾತ್ರ ಸ್ಟೈಲಾಗಿ ಕೈ ಬಿಸ್ಕೊಂಡು ಹೊಟ್ಟೋಗೋದು. ನಾವು A to Z ನೋಡಿಕೊಂಡು ಕೆಳಗಡೆ ಹೋಗಾಗ ಹತ್ಕೊಂಡು ಪ್ರಸಾದ. ಇನ್ನೂ ಬಂದಿಲ್ಲ, ಲೇಟ್ ಆಗೋಯ್ತು ನಿನ್ನಿಂದಾನೇ ಅನ್ನೋದು ಮಾತ್ರ. ಕೆಳಗಡೆ ಬಂದೇ ಇಲ್ಲದು. ಆ್ಯಕ್ಚುಲಿ ಆಲ್ರೆಡಿ ಎಲ್ಲ ವಾಕ್ ಮಾಡೋಕ್ಕೆ ಮತ್ತು ಜಾಗಿಂಗ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ರು. ಎಲ್ಲ ಕೆಳಗಡೆ ಇದ್ದಾರೆ. ಕೆಳಗಡೆ ಇಳಿದ ತಕ್ಷಣ ನನ್ನ ಕೆಳಗಡೆಯಿಂದ ಮೇಲ್ಗಡೆ ಗಂಟ ನೋಡ್ತಾ ಇದ್ರು. ಬಟ್ ಏನು ಚೇಂಜಸ್ ಅಂತ ಗೊತ್ತಾಗಿಲ್ಲ. ಬಟ್ ಐ ಡೋಂಟ್ ಕೇರ್ ಅಬೌಟ್ ನಮಗೆ ನಾವು ಹೇಗಿರ್ತೀವಿ ಹಾಗೆ. ಸಂಜೆ ಆಯಿತು ಅಂತ ಅಂದರೆ ಇಲ್ಲಿ ಮಕ್ಳುಗಳೆಲ್ಲ ಗ್ಯಾದರ್ ಆಗ್ತಾರೆ. ಗಾಳಿ ಅಷ್ಟೇ ಚೆನ್ನಾಗಿ ಬೀಸ್ತಾ ಇದ್ದೆ. ಇದೇ ಕಡಿಮೆ, ಇನ್ನೂ ಒಂದು ಲೈಟ್ ಆಯ್ತಾ ಫುಲ್ಲು ಕ್ರೌಡ್ ಆಗ್ತಾರೆ. ಮನೆಯವರು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಹೊರಗಡೆಯಿಂದ ಹೋಯ್ತು ಅಂತ ಅಂದರೆ ರೌಂಡ್ಸ್ ಜಾಸ್ತಿ ಹಾಕಬೇಕು. ಸೊ ಹಾಗಾಗಿ ನಾವು ಹೊರಗಡೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಒಳಗಡೆ ಹೋಗೋದು, ನೋಡೋದ ಏನೇನು ಆಫರ್ ಇದೆ ಇಲ್ಲಿ ಅಂತ. ಕರ್ಕೊಂಡು ಬಂದಿದ್ದಾರೆ ಆಫರ್ ಇದೆ ಅಂತ ನೋಡೋದ. ಫೈನಲಿ ಮಾಲ್ಗೆ ರೀಚ್ ಆದು. ಇಲ್ಲೇನೆ ಆಫರ್ ಇದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ನೋಡೋಣ ಏನಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಲೇ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮಾಲ್ ಬಂದು ನಮ್ಮ ಮನೆಯಿಂದ 3 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗಾಗಿ ಬೇಗನೆ ರೀಚ್ ಆದ. ಈ ಮಾಲ್ಗೆ ನಾನು ಇದು 4ನೇ ಟೈಮ್ ಬರ್ತಾ ಇರೋದು. ನಾವು ಇಲ್ಲಿಗೆ ಬಂದು 2 years ಆಗಿದೆ. ಆವಾಗಲೇ ಒಂದು 3 times ಬಂದಿದ್ದು ನಾವು ಮಾಲ್ಗೆ. ಹಾಗಾಗಿ ಆರಾಮಾಗಿ ಓಡಾಡ್ತಾ ಇದ್ದೀವಿ. ಏನೂ ಅಷ್ಟೇನು ಕಷ್ಟ ಅನಿಸಿಲ್ಲ. ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಆಲ್ರೆಡಿ ನಮ್ಗೆ ಗೊತ್ತಿತ್ತಲ್ಲ, ಹಾಗಾಗಿ ಫ್ರೀಯಾಗಿ ಓಡಾಡ್ತಾ ಇದ್ದು. ಬಟ್ ನಾವನಿ ಫಸ್ಟ್ ಟೈಮ್ ಇದರಲ್ಲಿ ಹೋಗ್ತಾ ಇರೋದು. ಅವಳಿಗೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ನಾನು ಇಬ್ಬರು ಕೈ ಹಿಡ್ಕೊಂಡಿದ್ದೀವಿ. ಭಯ ಆಗ್ತಾ ಇತ್ತು. ಬಟ್ ಅವಳೇನ ಕಂಫರ್ಟಬಲ್ ಆಗಿ ನಿಂತಿದ್ಲು. ಬಟ್ ಫಸ್ಟ್ ಅಲ್ವಾ, ಹಾಗಾಗಿ ನಮಗೆ ಭಯ ಆಗ್ತಾ ಇತ್ತು. ಬಟ್ ಎಲ್ಲ ರೀತಿನೂ ಅವಳಿಗೆ ಫೀಲ್ ಮಾಡಿಸ್ತಾ ಇದ್ದು ಏನು ಅಂತ. ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಆ ಎಂಟ್ರನ್ಸ್ ಈಗ ಫಸ್ಟ್ ನಾವು ಎಲ್ಲಪ್ಪ ಹೋಗಿದ್ದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಆಫರ್ ಇದೆಯಾ ಇಲ್ವಾ, ಅಲ್ಲಿ ಏನಾಯಿತು ಅನ್ನೋದು ಕಂಪ್ಲೀಟ್ ನನ್ನ ಈ ವಿಡಿಯೋದಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಬಂದಿದ್ದೆ ನಾವು ಮ್ಯಾಕ್ಸ್ಗೆ. ಯಾಕೆಂದ್ರೆ ಮೊದಲೆಲ್ಲ ನಾವು ಇಲ್ಲೇನೆ ತಗೊಳ್ತಿದ್ದದ್ದು ನವನಿಗೆ. ಬ್ಯಾಗ್
ಥ್ಯಾಂಕ್ ಯು ಮೇಡಮ್. ಎಂಟ್ರನ್ಸ್ ಆದ ತಕ್ಷಣನೇ ಮೇಡಮು ಬ್ಯಾಗ್ ಕೊಟ್ಟರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಮುಂದೆ ಪಾಸ್ ಆದೋ ನಾವು. ನೋಡು, ಮೊದಲೇ ಹೇಳಿದ್ದೀನಿ ಕೈ ಬಿಟ್ಟು ಹೋಗ್ಬಾರ್ದು ಅಂತ. ಹಾಂ, ಅವಳಿಗೆ ಎಂಟ್ರನ್ಸ್ ಅಲ್ಲೇನೆ ಡಾಲ್ ಕಾಣಿಸ್ತು, ಬೇಕಂತ ಹೇಳಿದ್ಲು. ಬಟ್ ನಾನು ಪರ್ಚೇಸ್ ಏನ್ ಮಾಡಿಲ್ಲ, ಇಟ್ಕೊಂಡು ಆಟ ಆಡ್ಲಿ ಅಂದ್ಬಿಟ್ಟು ತೆಗೆದು ಕೊಟ್ಟೆ ಅವಳಿಗೆ. ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ಬೇಬಿ ಕೌಂಟ್ ಇತ್ತು. ಇಲ್ಲಿ ಕೌಂಟರ್ಗಳು ಏನಿರ್ಲಿಲ್ಲ, ಒಂದೊಂದು ಸೈಡ್ ಅಲ್ಲಿ ಬೇಬೀಸ್ದು, ದೊಡ್ಡ ಮಕ್ಳದ್ದು ಹಾಗೇನೆ ಎಲ್ಲಾ ಕೌಂಟರ್ಗಳು ಇಟ್ಟಿದ್ರು. ಬಟ್ ಫಸ್ಟ್ ಹೋಗಿದ್ದೆ ನಾವು ನನ್ನ ಮಗಳಿಗೆ ಪರ್ಚೇಸ್ ಮಾಡದ ಏನಿದೆ ಅಂತ ನೋಡದ ಅಂತ. ಅವಳು ಹಿಂದೆನೆ ಬರ್ತಿದ್ಲು. ಈಗ ಸ್ಕಿಡ್ ಆಗಿ ಬಿದ್ಲು, ನೋಡಿ ಬಿದ್ಲು. ಯಾಕೆ ಅಂತಂದ್ರೆ ಅಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಜಾರ್ತಾ ಇತ್ತು. ನನಗೇನೆ ಶೂ ಹಾಕ್ದಾಗ್ಲೇ ನನಗೇನೆ ಜಾರ್ತಾ ಇತ್ತು. ಬಟ್ ಅವಳು 2 ಟೈಮ್ ಬಿದ್ದು ಎದ್ಲು. ಹಾಗೇನೆ ಅವಳಿಗೆ ಪ್ಯಾಂಟ್ ಬೇಕಾಗಿತ್ತು, ಪ್ಯಾಂಟ್ಗಳು ನೋಡಿದೆ. ಬಟ್ ಅವಳ ಸೈಜ್ಗೆ ಯಾವುದೂ ಅಲ್ಲಿ ಸಿಕ್ಕಿಲ್ಲ. ಮತ್ತೆ ನನಗೆ ಲೆಗ್ಗಿನ್ಸ್ ಬೇಕಾಗಿತ್ತು. ಲೆಗ್ಗಿನ್ಸ್ ಅಲ್ಲಿ ಆಫರ್ ಇದೆ ಅಂತ ಹೇಳಿದ್ರು. ಅಲ್ಲೇನೆ ಮೇಡಮ್ಮು ವರ್ಕ್ ಮಾಡೋರು, ಅವ್ರನ್ನ ಕೇಳೋದಕ್ಕಿಲ್ಲ ಮೇಡಮ್ ಆಫರ್ ಇದೆ ತಗೊಳ್ಳಿ ಅಂತ ಅಂದ್ರು. ಆಫರ್ ಇದೆ ಅಂತ ನಾನು ಪರ್ಚೇಸ್ ಮಾಡಿದೆ. ಬಟ್ ಲಾಸ್ಟಲ್ಲಿ ಆಗಿದ್ದೇ ಬೇರೆ. ನನ್ನ ಮಗಳಿಗೆ ಸ್ಲಿಪ್ಪರ್ ನೋಡ್ತಾ ಇದ್ದು, ಈ ರೆಡ್ ಬ್ಲೂ ಕಾಂಬಿನೇಷನ್ ಸಖತ್ತಾಗಿದೆ ಅಂತ ಅನಿಸ್ತು. ಹಾಗಾಗಿ ನವನಿಗೆ ಈ ಬ್ಲೂ ಮತ್ತೆ ರೆಡ್ ಕಾಂಬಿನೇಷನ್ ಇರೋ ಸ್ಲಿಪ್ಪರ್ ತಗೊಂಡು, ಇದ್ರ ರೈಟ್ ಅಂತೂ ಸಿಕ್ಕಾಬಟ್ಟೆ ದುಬಾರಿ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅವ್ರ ಪಪ್ಪ ಕಾಲ್ ಸೈಜ್ನ ನೋಡ್ಬಿಟ್ಟು ಅಳತೆ ತಗೋತಾ ಇದ್ರು. ಅದು ಫೈನಲಿ ಸೆಲೆಕ್ಟ್ ಆಯಿತು. ಹಾಗೇನೆ ಈ ಟೈಮಲ್ಲಿ ಸುಸ್ಸು ಅರ್ಜೆಂಟ್ ಆಯಿತು ನವನಿಗೆ. ಇಲ್ಲೆಲ್ಲೂ ರೆಸ್ಟ್ ರೂಮ್ ಇಲ್ಲ ಅಂದ್ರು, ಹೊರಗಡೆ ಇದೆ ಅಂತ ಹೇಳಿದ್ರು. ಅವಳನ್ನ ಕರ್ಕೊಂಡು ಹೋಗಿದ್ರು. ಆ ಗ್ಯಾಪಲ್ಲೇ ಅವಳಿಗೂ ಟೀ ಶರ್ಟ್ನ ನಾನು ಪರ್ಚೇಸ್ ಮಾಡಿಕೊಂಡು ಬಿಲ್ ಕೌಂಟ್ರಿಗೆ ಹೋದೆ. ಅಲ್ಲಿ ದೊಡ್ಡ ಕಥೆನೇ ಆಯಿತು. ಈ ವಿಡಿಯೋ ಹೆಂಡಲ್ ಇದೆ, ಅದು ನಾನು ನಿಮಗೆ ಹೇಳ್ತೀನಿ. ಇಲ್ಲಿಂದ ಮುಗಿಸ್ಕೊಂಡು ಎಕ್ಸಿಟ್ ಆಗಿ ನವನಿಗೆ ಬಾಟಲ್ ಬೇಕಾಗಿತ್ತು. ಬಾಟಲ್ ಎಲ್ಲೂ 2-3 ಅಂಗಡಿಗೆ ಹೋದಲ್ಲಿ ಎಲ್ಲೂ ಸಿಕ್ಕಿಲ್ಲ. ಇಲ್ಲಿ ಬೇಬಿ ಕೇರ್ದೆ ಕಂಪ್ಲೀಟ್ ಆಗಿ ಇತ್ತು. ಮೇ ಬಿ ಸಿಗ್ಬೋದು ಅನ್ಕೊಂಡು ಬಾಟಲ್ಗೆ ಇಲ್ಗೋದು. ಬಟ್ ಬಾಟಲ್ ನವನಿಗಿಂತ ದಪ್ಪ ಇದೆ. ಹಾಗಾಗಿ ಬೇಡ ಅಂದ್ಬಿಟ್ಟು ಇಲ್ಲಿಂದನೂ ನೆಕ್ಸ್ಟ್ ನಾವು ಹೋಗಿದ್ದೇನೆ ಡೆಕ್ಲೋಥಾನ್ಗೆ. ಅಲ್ಲಿ ಮಕ್ಳುಗಳದ್ದು ಮತ್ತೆ ಗೇಮ್ಸ್ದು ಪ್ರತಿಯೊಂದು ಮೆಟೀರಿಯಲ್ಸ್ ಇತ್ತು. ನನ್ನ ಮಗಳು ಬಾಸ್ಕೆಟ್ ಬಾಲ್ ತಗೊಂಡು ಟ್ರಿಬಲಿಂಗ್ ಮಾಡ್ತಾ ಇದ್ಲು. ನಾನಂತ ಹೇಳ್ಕೊಟ್ಟಿಲ್ಲ, ಅದೆಲ್ಲ ಕಲ್ದೋದು. ಬಟ್ ತುಂಬಾನೇ ಖುಷಿ ಆಯಿತು. ಫೈನಲಿ ಬಾಟಲ್ ಸೆಲೆಕ್ಟ್. ಎಕ್ಸ್ಕ್ಯೂಸ್ ಮೀ ಸರ್, ಕ್ಯಾಶಾ? ಕಾರ್ಡ್ ಹಾಂ ಇರು. ಎಕ್ಸಿಟ್ ಹೋಗೋ ಡೋರ್ ಅಲ್ಲಿ ಈ ಒಂದು ಟ್ರೈನ್ ಇಟ್ಟಿದ್ರು ಮಕ್ಳುಗಳು ಹಾಡಕ್ಕೇನೆ. ತುಂಬಾ ಚೆನ್ನಾಗಿತ್ತು. ಆ ಮ್ಯೂಸಿಕ್ಗೆನೆ ಮಕ್ಳುಗಳು ಅಟ್ರಾಕ್ಟ್ ಆಗಿ ಅವ್ರ ಹತ್ರನೇ ಹೋಗ್ತಾ ಇದ್ರು. ನನ್ನ ಮಗಳು ಹಾಗೇನೆ ಮಾಡಿದ್ಲು. ನಮ್ಮ ಮನೆಯವ್ರು ಹೋಗಿ ಟಿಕೆಟ್ ತಗೊಂಡ್ ಬಂದು ಒಳಗಡೆ ಅವಳನ್ನು ಕೂರ್ಸಿದ್ಲು. ಬಟ್ ತುಂಬಾನೇ ಎಂಜಾಯ್ ಮಾಡಿದ್ಲು. ಬಟ್ ನಮಗ್ ಭಯ ಆಗ್ತಾ ಇತ್ತು, ಎಲ್ಲಿ ತಲೆ ಕೈನೂ ಹೊರಗಡೆ ಹಾಕ್ಬಿಡ್ತಾಳೋ, ಎಲ್ಲಿ ಇದ್ ಮಾಡ್ತಾಳೋ ಅನ್ನೋ ಭಯದಲ್ಲೇ ನಾನು ಅವಳನ್ನ ಒಳಗಡೆ ಕೂರಿಸ್ದೆ. ಆಕ್ಚುಲಿ ಅಲ್ಲಿರೋರ್ಗು ಹೇಳ್ದೆ, ಸರ್ ಹುಷಾರು ಸರ್ ಅವಳು ಅಂತ. ಇಲ್ಲ ಮೇಡಮ್ ಓಕೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. 2 ರೌಂಡ್ ಇತ್ತು. 2 ರೌಂಡ್ ಅವಳು ಹಿಂದೆನೆ ನಾವು ಓಡಾಡ್ತಾ ಇದ್ದು. ಬಟ್ ಅವಳು ಆರಾಮಾಗೆ ಇದ್ಲು. ಬಟ್ ನಮಗ್ ಭಯ ಆಗ್ತಾ ಇತ್ತು. ಬಟ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಾವಂತೂ ಚಿಕ್ಕವರಿದ್ದಾಗ ಈ ತರ ಎಂಜಾಯ್ ಮಾಡಿಲ್ಲ. ನನ್ನ ಮಗಳು ಎಂಜಾಯ್ ಮಾಡ್ತಾ ಇದ್ದಾಳೆ, ಅದೇ ಖುಷಿ. ಈ ತರ ನಿಮ್ಗೂ ಅನುಭವ ಆಗಿದೆಯಾ? ಮಕ್ಳುಗಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಮಕ್ಳುಗಳು ಹೇಳ್ದೇನೆ ಕೇಳ್ದೇನೆ ಅವ್ರಿಗೆ ಇಷ್ಟ ಆದಂತಹ ಗೇಮ್ಸ್ಗೆ ಓಡೋಗೋದು ಏನಾರು ಇತ್ತು ಅಂತ ಅಂದ್ರೆ ನನಗೆ ಕಾಮೆಂಟ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದ್ರೆ ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ, ಫೈನಲಿ ಶಾಪಿಂಗ್ ಕಂಪ್ಲೀಟೆಡ್. ಈಗ ಟೈಮ್ ಆಲ್ರೆಡಿ 9:30 ಆಯಿತು. ನಾವು ಹೋಗಿದ್ದು 6:30. ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಮಗಳಿಗೆ 3 ಟೀ ಶರ್ಟ್ ತೊಗೊಂಡೆ. ಹಾಗೇನೆ ನನ್ನ ಮಗಳಿಗೊಂದು ಸ್ಲಿಪ್ಪರ್, ಇದು ಬಾಟಲು ಡೆಕ್ಲೋಥಾನಲ್ಲಿ ತೊಗೊಂಡೆ. ಇದು ನನಗೆ ಅಂತ ತೊಗೋಕೋದೆ. ಬಟ್ ಅಲ್ಲಂತೂ ನಿಜವಾಗೂ ಯಾರು ಯಾಮಾರಕ್ಕೆ ಹೋಗಬೇಡಿ. ಆಫರ್ ಇದೆ ಅಂತ ದಯವಿಟ್ಟು ಯಾರಕ್ಕೆ ಹೋಗಬೇಡಿ. ಬಟ್ ಆಫರ್ ಇದ್ರೂ ಬಿಲ್ ಕೌಂಟ್ರಲ್ಲಿ ನೋಡಿಬಿಟ್ಟು ನೀವು ಚೆಕ್ ಮಾಡಿಸ್ಕೊಳ್ಳೋದು ಬೆಸ್ಟು. ಇವತ್ತು ನನಗೆ ಆ್ಯಕ್ಚುಲಿ ಆಗಿದ್ದೆ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗೆ ಅಂತ ನಾನು ಶಾಪಿಂಗ್ ಮಾಡೋಕ್ಕೆ ಹೋದೆ. ಬಟ್ ಅಲ್ಲಂತೂ ಬೇಜಾರೇ ಆಗೋಯ್ತು. ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬ್ಯಾಡ್ ಎಕ್ಸ್ಪೀರಿಯನ್ಸ್. ಆಫರ್ ಅಂತ ಹೋದರೆ ದಯವಿಟ್ಟು ಮಾಡ್ತೀರಾ. ನೋಡಿ, ನನ್ನ ಮಗಳಿಗೆ 3 ಟೀ ಶರ್ಟ್ ತೊಗೊಂಡೆ. ಇಲ್ಲಿ MRP ನಿಮಗೆ ಕಾಣಿಸ್ತಾ ಇರ್ಬೋದು, 169 ಇದೆ. ಮತ್ತು ಇನ್ನೊಂದು ಆಫರ್ ಪ್ರೈಸ್ನ ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ. 199 ಅಂದ್ಬಿಟ್ಟು ಒಂದು 3 ಟೀ ಶರ್ಟ್ ತೊಗೊಂಡಿದೆ. ಅದರಲ್ಲಿ ಒಂದು ಬಿಲ್ಲು ಬೇರೆ ಬಂದಿತ್ತು. ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಬೈ 3 149 ಅಂತ ಹಾಕಿದ್ದಾರೆ. ಅಲ್ಲೋಗಿ ಕೇಳಿದ್ರು, ಇಲ್ಲ ಮೇಡಮ್ ಇಲ್ಲಿ ಆಫರ್ ಇಲ್ಲ ಅಂತ ಬೇರೆ ಹೇಳಿದ್ರು. ಸರಿ ಬಿಡಿ ಆಯಿತು ಅಂದ್ಬಿಟ್ಟು ಓಕೆ
169 ಏನಿದೆ ಇದು ತಗೊಂಡ್ ಬಂದೆ 3 ಟಿ ಶರ್ಟು. ಇದಕ್ಕೆ ಎಷ್ಟು ಆಫರ್ ಹಾಕೊಟ್ರು ಅಂದ್ರೆ 149 ಓನ್ಲಿ. ನೋಡಿ 169ಗೆ ಆಕ್ಚುಲಿ MRP ರೈಟು, ಬಟ್ ನಮ್ಗೆ ಆಫರ್ ಹಾಕಿದ್ದು 149. ಓಕೆ ಇಶು ಓಕೆ, ಏನು 150 ಅಂತ ಬೀಳ್ತು ಒಪ್ಕೋತೀನಿ. ಈ ಸ್ಲಿಪ್ಪರ್ MRP ಬಂದು 500. ಇದಕ್ಕೆ ಯಾವುದೇ ರೀತಿ ಆಫರ್ ಇರಲಿಲ್ಲ, ಅದು ನಮಗೆ ಗೊತ್ತಿತ್ತು. 3 ಲೆಗ್ಗಿನ್ಸ್ ತಗೊಂಡ್ರೆ MRP ಬಂದು ಇದ್ದಿದ್ದು ಅದು 600. ಶೈನಿಂಗ್ ಆಕ್ಚುಲಿ ಲೆಗ್ಗಿನ್ಸು ಬೇಕಾಗಿತ್ತು ಅಂದ್ಬಿಟ್ಟು ನಾನು 3 ಪರ್ಚೇಸ್ ಮಾಡಿದ್ದು. ಅಲ್ಲಿ ಆಫರು ಇದೆ, ನಾನು ಎನಿ ಬೈ 3 200 ರುಪೀಸ್ ಅಂತಾನು ಹಾಕಿದ್ದಾರೆ. ಬಿಲ್ಲಿಂಗ್ ಕೌಂಟ್ರಿಗೆ ಹೋದ್ಮೇಲೆ ಹೇಳ್ತಾ ಇದ್ದಾರೆ, ನೋ ಮ್ಯಾಮ್ ಇದು 500 ಇದೆ ಅಲ್ಲ, ಓನ್ಲಿ 20 ರೂಪಾಯಿ ಅಷ್ಟಿಂದ ಇರೋದು ಅಂದ್ಬಿಟ್ಟು ಲೆಗ್ಗಿನ್ಸ್ಗೆನೆ 450 ರೂಪಾಯಿ ಬಿಲ್ ಮಾಡಿದ್ರು. ನಾನು ಆಕ್ಚುಲಿ ಕೌಂಟ್ ಮಾಡ್ಕೊಂಡೇ ಹೋದೆ. ನನ್ನ ಮಗಳದ್ದು 3 ಟಿ ಶರ್ಟು, ನನ್ನ 3 ಪ್ಯಾಂಟ್ ಅಂದ್ರೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಒಂದು 1000 ಒಳಗಡೆ ಶಾಪಿಂಗ್ ಆಗತ್ತೆ ಅಂತ ಹೋದ್ರೆ ಅವ್ರು ಬಿಲ್ 2000 ಹೇಳಿದ್ರು. ನಾನು ಡೌಟ್ ಆಗ್ಬಿಟ್ಟು ಅಲ್ಲೇನೆ ಕೌಂಟಲ್ಲೇನೆ ಲೆಕ್ಕ ಹಾಕ್ತೆ. ಆಮೇಲೆ ಹೇಳ್ತಾ ಇದ್ದಾರೆ ಪ್ಯಾಂಟ್ಗೆ ಆಫರ್ ಇಲ್ಲ ಮೇಡಮ್, ಪರ್ಸೆಂಟೇಜ್ ಅಷ್ಟೇ ಅಂತ. ಏನ್ ಮೇಡಮ್ ನೀವು ನೋಡಿದ್ರೆ ಸಾರಿ ಬೈ 3 200 ರೂಪಾಯಿ ಅಂತ ಹೇಳಿದೀರಾ, ಒಂದಕ್ಕೆ ಈಚ್ಗೆ ನೀವು ನೋಡಿದ್ರೆ ಈ ತರ ಹೇಳಿದ್ರು. ಇಲ್ಲ ಮ್ಯಾಮ್ ಅಂದ್ರು. ನಿಜವಾಗ್ಲೂ ಬೇಜಾರಾಯ್ತು, ಕ್ಯಾನ್ಸಲ್ ಮಾಡಿದೆ. ನನ್ನ ಮಗಳಿಗೆ 3 ಟಿ ಶರ್ಟ್ ತಗೊಂಡೆ, ಹಾಗೇನೆ ಅವಳಿಗೆ ಬಾಟಲ್ಲು ಹಳೇದಾಗಿತ್ತು. ಸೊ ಇದು ಡೆಕ್ಲೋತನ್ ತಗೊಂಡೆ. MRP ಬಂದು 1049, ಬಟ್ ಇದು 800 ರೂಪಾಯಿಗೆ ಹಾಕೊಟ್ರು. ಸುಮ್ಮನೆ ಹೋಗಿ ಮಾಡ್ಕೊಬ. ಇದು 800 ರೂಪಾಯಿಗೆ ಹಾಕೊಟ್ರು, ಏಕೆಂದ್ರೆ ನನ್ನ ಮಗಳಿಗೆ ಬಾಟಲ್ ನಾನು ಹುಡುಕ್ತಾ ಇದ್ದೆ. ನನಗೆ ಇದ್ರ ಬಗ್ಗೆ ಏನು ಬೇಜಾರಿಲ್ಲ, ನಿಜವಾಗ್ಲೂ ನಾನು ಆಫರ್ ಅಂತ ನಮ್ಮ ಮನೆಯವ್ರ ಆಕ್ಚುಲಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಶಾಪಿಂಗ್ ಹೋಗೋದ ಆಫರ್ ಅಂತೆ, ಬಂದ್ರಿ ಆಫರ್ ಹೊಟ್ಟೋಗತ್ತೆ ಅಂದ್ಬಿಟ್ಟು ಪಾಪ ಅವ್ರನ್ನ ಕರ್ಕೊಂಡು ಹೋದೆ. ಬಟ್ ಉರಾಣ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ತುಂಬಾನೇ ಬೇಜಾರಾಯ್ತು. ಬಟ್ ಏನಿಲ್ಲ, ಬಟ್ಟೆನೂ ಚೆನ್ನಾಗಿದೆ. ಮ್ಯಾಕ್ಸಲ್ಲಿ ನಾವು ತಗೊಂಡಿದ್ದು ಬಟ್ಟೆ ಬಗ್ಗೆ ನಾನೇನು ಕಂಪ್ಲೇಂಟ್ ಮಾಡಲ್ಲ, ಬಟ್ಟೆ ಇಸ್ ಗುಡ್. ಬಟ್ ಆಫರ್ ಅಂತ ಹೋಗೋ ಮುಂಚೆ ದಯವಿಟ್ಟು ಯೋಚನೆ ಮಾಡಿ, ಹಾಗೇನೆ ಆಫರ್ ತಗೊಂಡಾದ್ಮೇಲೆ ಬಿಲ್ ಕೌಂಟ್ರಲ್ಲೂ ಅಷ್ಟೇ ಚೆಕ್ ಮಾಡಿಕೊಂಡು ಬಿಲ್ ಹಾಕಿಸ್ಕೊಳ್ಳಿ. ನಂತರ ದಯವಿಟ್ಟು ಯಾರು ಆ ಮರಕ್ಕೆ ಹೋಗಬೇಡಿ.